ನಮಸ್ಕಾರ ಸ್ನೇಹಿತರೆ. ಕಾಲ ಎಷ್ಟೇ ಬದಲಾದರೂ ಇವತ್ತು ಕೂಡ ಅದು, ಇದು ಎಂದು ಮಾತನಾಡುವವರ ಸಂಖ್ಯೆ ಕಡಿಮೆ ಆಗಿಲ್ಲ. ತಮಗೆ ಸಂಬಂಧ ಇಲ್ಲದ ವಿಚಾರದ ಕುರಿತು ಹಲವಾರು ಜನ ಇವತ್ತು ಕೂಡ ಮಾತನಾಡ್ತಲೇ ಇರ್ತಾರೆ. ತಮ್ಮ ಮಾತುಗಳಿಂದ ಇನ್ನೊಬ್ಬರಿಗೆ ನೋವಾಗಬಹುದು ಎಂಬ ಕಿಂಚಿತ್ ಯೋಚನೆ ಕೂಡ ಮಾಡದೆ ಹೀಯಾಳಿಸುವುದು, ನಿಂದಿಸುವುದೇ ಸಾಧನೆ ಎಂಬಂತೆ ಕಾಲೆಳೆಯುತ್ತಾರೆ. ಆಕಾರ, ರೂಪ, ಒನಪು, ವಯ್ಯಾರ, ಖಾಸಗಿ ವಿಷಯವನ್ನ ಬಿಡದಂತೆ ತಮ್ಮನ್ನು ತೊಡಗಿಸಿಕೊಂಡಿರ್ತಾರೆ. ಇನ್ನು ಸೆಲೆಬ್ರಿಟಿಗಳ ಪಾಡು ಹೇಳಲು ಅಸಾಧ್ಯ. ಕುಂತರು, ನಿಂತರು ಬದಲಾದ ಕಾಲದಲ್ಲಿ ಅನೇಕರ ಬಾಯಿಗೆ ಇವರು ಆಹಾರವಾಗುತ್ತಲೇ ಇರ್ತಾರೆ. ಟ್ರೋಲ್ ಹೆಸರಿನಲ್ಲಿ ನಿಂದನೆಗೆ ಗುರಿಯಾಗುತ್ತಲೇ ಇರ್ತಾರೆ. ಉದಾಹರಣೆಗೆ ವರ್ತೂರ್ ಸಂತೋಷ್ ಮತ್ತು ತನಿಷಾ ಕೊಪ್ಪಣ್ಣ. ಹೌದು, ಎಲ್ಲರಿಗೆ ಗೊತ್ತಿರುವಂತೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ವರ್ತೂರ್ ಸಂತೋಷ್ ಹಾಗೂ ತನಿಷಾ ಕೊಪ್ಪಂಡ ಆತ್ಮೀಯರಾಗಿದ್ದರು. ಜೊತೆಯಲ್ಲಿ ಡ್ಯಾನ್ಸ್ ಮಾಡಿದ್ದರು. ಹೆಚ್ಚು ಕಡಿಮೆ 100 ದಿನ ಬಿಗ್ ಬಾಸ್ ಮನೆಯಲ್ಲಿ ಕಷ್ಟ ಸುಖ ಹಂಚಿಕೊಂಡಿದ್ರು. ಇದೆಲ್ಲವನ್ನು ಕಂಡ ಹಲವರು ಇಬ್ಬರ ನಡುವೆ ಸ್ನೇಹಕ್ಕೂ ಮೀರಿದ ಸಂಬಂಧ ಇದೆ ಎಂದು ಮಾತನಾಡಿಕೊಳ್ಳಲು ಶುರು ಮಾಡಿದ್ರು. ವರ್ತೂರ್ ಸಂತೋಷ್ ಮತ್ತು ತನಿಷಾ ಮದುವೆ ಆಗುವುದು ಖಚಿತ ಎನ್ನುವ ಭವಿಷ್ಯವಾಣಿಯನ್ನ ಕೂಡ ಹೇಳಲು ಶುರು ಮಾಡಿದ್ರು. ನಿಜ, ಕಾಲ ಕಾಲಕ್ಕೆ ವರ್ತೂರ್ ಸಂತೋಷ್ ಮತ್ತು ತನಿಷಾ ತಮ್ಮ ಕುರಿತು ಹರಡಿರುವ ಈ ಸುದ್ದಿಗಳನ್ನ ಅಲ್ಲಗೆಳೆಯುತ್ತಾ ಬಂದಿದ್ರು. ನಾವು ಕೇವಲ ಸ್ನೇಹಿತರಷ್ಟೇ ಎಂದು ಹೇಳುತ್ತಾ ಬಂದಿದ್ದರು. ಒಮ್ಮೆ ಮದುವೆ ಕುರಿತು ಕೇಳಿದ ಪ್ರಶ್ನೆಗೆ ತನಿಷಾ ಅವರಂತೂ ಖಾರವಾಗಿಯೇ ಉತ್ತರ ನೀಡಿದ್ದರು. ನಾನು ಮದುವೆ ಆಗುತ್ತೇನೆ ಅಂದ್ರೆ ಮಾತ್ರ ನನ್ನ ಬಳಿ ಕೇಳ್ಬೇಕು. ಅವರು ಮದುವೆ ಆಗ್ತಾರೆ ಅಂದ್ರೆ ಅವರನ್ನೇ ಹೋಗಿ ಕೇಳ್ಬೇಕು. ಬೇರೆಯವರ ಲೈಫ್ ಬಗ್ಗೆ ಹಾಗೆಲ್ಲ ನನ್ನ ಪ್ರಶ್ನೆ ಮಾಡ್ಬೇಡಿ. ನಾವಿಬ್ಬರು ಎಷ್ಟೇ ಒಳ್ಳೆಯ ಫ್ರೆಂಡ್ಸ್ ಆಗಿದ್ರು ನಮ್ಮದೇ ಆದ ಮಿತಿ ಇರುತ್ತೆ. ನಮ್ಮಿಬ್ಬರ ಲೈಫ್ ಸ್ಟೈಲ್ ಕೂಡ ಬೇರೆ ಇರುತ್ತೆ ಎಂದು ಕಿಡಿಕಾರಿದ್ದರು. ನಾವಿಬ್ಬರು ವಿಭಿನ್ನ ಲೈಫ್ ಸ್ಟೈಲ್ಗೆ ಸೇರಿದವರು. ಅವರ ಲೈಫ್ ಬೇರೆ, ನನ್ನ ಲೈಫ್ ಸ್ಟೈಲ್ ಬೇರೆ. ಕಲಾವಿದರು ಅನ್ನೋದಕ್ಕಿಂತ ನಮ್ಮಿಬ್ಬರ ಜೀವನ ಡಿಫ್ರೆಂಟ್ ಎಂದು ಹೇಳಿದ್ದರು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ವರ್ತೂರ್ ಸಂತೋಷ್ ಮತ್ತೊಮ್ಮೆ ಮಾತನಾಡಿದ್ದಾರೆ. ಬಿಗ್ ಬಾಸ್ ನಲ್ಲಿ ತನಿಷಾ ಅವರು ನನ್ನ ಸಹ ಸ್ಪರ್ಧಿ ಆಗಿದ್ದರು. ಅವರು ನನ್ನ ಅಕ್ಕ ಇದ್ದಂತೆ. ಅವರಿಗೆ ನಾನು ಅಕ್ಕನ ಸ್ಥಾನ ನೀಡಿದ್ದೇನೆ ಎಂದು ಹೇಳಿದ್ದಾರೆ. ನಮ್ಮಿಬ್ಬರ ಕುರಿತು ಹಲವು ವಿಚಾರಗಳನ್ನ ಕೇಳಿ ನಮಗೂ ಸಾಕಾಗಿದೆ ಎಂದು ಹೇಳಿರುವ ವರ್ತೂರ್ ಸಂತೋಷ್, ಇದರಿಂದ ಅವರಿಗೂ ಕೂಡ ಮುಜುಗರ ಆಗಿದೆ. ನಾನು ಬಿಗ್ ಬಾಸ್ ನಲ್ಲಿದ್ದಾಗಲೇ ಅವರನ್ನು ಅಕ್ಕ ಎಂದು ಕರೆದಿದ್ದೆ. ಬೇಕಿದ್ದರೆ ಕೆಂಪು ಸೀರೆ ಅವರು ಹಾಕಿಕೊಂಡು ಬಂದಿದ್ದ ವಿಡಿಯೋವನ್ನ ಈಗಲೂ ಬೇಕಿದ್ದರೆ ನೀವು ನೋಡಬಹುದು ಎಂದು ಹೇಳಿದ್ದಾರೆ. ನನ್ನಿಂದ ಬೇಸರ ಆಗಿದ್ದರೆ ತನಿಷಾ ಅವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ನಾನು ಕ್ಷಮೆ ಕೇಳುತ್ತೇನೆ ಎಂದು ಕೂಡ ವರ್ತೂರ್ ಸಂತೋಷ್ ಹೇಳಿದ್ದಾರೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ವೈರಲ್ ಆಗಿದೆ. ಸ್ನೇಹಿತರೆ, ಇವರಿಬ್ಬರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.